ನಮಸ್ಕಾರ ವೀಕ್ಷಕರೇ, ಅಂಬೇಡ್ಕರ್ ಧ್ವನಿ ಕನ್ನಡ ಚಾನೆಲ್ಗೆ ಸ್ವಾಗತ. 79ನೆಯ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ನೇಸರಗಿಯ ಅಂಬೇಡ್ಕರ್ ಧ್ವನಿ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಧ್ವನಿ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪ್ಪಗೋಳ್ ಹಾಗೂ ನಿವೃತ್ತ ಸೈನಿಕರ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮತ್ತು ನೇಸರಗಿ ಗ್ರಾಮದ ಕರ್ನಾಟಕ ಚೌಕದಲ್ಲಿ ಗ್ರಾಮಸ್ಥರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಶಿಕ್ಷಕರು, ಕಂದಾಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣವನ್ನು ನೆರವೇರಿಸಿದರು. ಗುಜರಾಟ ದ್ರಾವಿಡ ಉತ್ಕಲ ವಂಗ ಹಿಂದೆ ಹಿಮಾಚಲ ಯಮುನಾ ಉಚ್ಚಲ ಜಲಸಿದ ರಂಗ ತವ ಸುವನಾಮೆ ಜಾಹೆ ತವ ಸುಗುಣಾಸು ಸಮಾಗೆ ಜಾಹೆ ಜವ ಜಯ ದಾದಾ ಜನನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ जय हे जय हे जय हे जय 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 हे। बोलो भारत माता की जय, बोलो भारत माता की जय, बोलो भारत माता की जय। जय जवान जय किसान, जय जवान जय किसान, जय जवान जय किसान, वंदे मातरम। 1947 ನಮ್ಮ ಮಹಾತ್ಮ ಗಾಂಧೀಜಿ ಹಾಗೂ ಅನೇಕ ಮುಖಂಡರು, ಅನೇಕ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಇವತ್ತಿನ ದಿನ 79ನೇ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಮಾಡಬೇಕಾದ್ರೆ ನಾವು ಅನೇಕ ಯೋಧರು ಕೂಡ ಈ ನಮ್ಮ ದೇಶಕ್ಕಾಗಿ ಹೋರಾಟನ ಈಗಲೂ ಕೂಡ ಆರ್ಮಿಯಿಂದ ನಮ್ಮ ದೇಶ ಬಚಾವಾಗಿದೆ. ಅನೇಕ ಇಲಾಖೆಗಳಿಂದ ಮಿಲಿಟರಿಯಲ್ಲಿ ಅನೇಕ ವಿಭಾಗಗಳು ಇದಾವೆ. ಆ ವಿಭಾಗಗಳಿಂದ ನಮ್ಮ ದೇಶಕ್ಕೆ ಸುರಕ್ಷಿತ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಇಲ್ಲಿರುವಂಥವ್ರೆಲ್ಲ ರಿಟೈರ್ಡ್ ಆರ್ಮಿ ಇದ್ದಂಥವ್ರು, BSF ಇರ್ಬೋದು, ಆರ್ಮಿ ಒಳಗೆ ಅನೇಕ ಇಲಾಖೆ ಒಳಗಾಗಿ ಎಲ್ಲರೂ ನಿವೃತ್ತಿ ಆಗಿ ಕೂಡ ಒಂದು ದೇಶದ ಬಗ್ಗೆ ಎಷ್ಟು ಅಭಿಮಾನ, ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಅಲ್ಲಿ ತಾವು ಹೋರಾಟ ಮಾಡಿ, ಯುದ್ಧ ಮಾಡಿ ರಿಟೈರ್ಡ್ ಆಗಿ ಅನೇಕ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಅಲ್ಲಿಂದ ಬಂದು ಆರಾಮ್ ಇರ್ಬೋದಾಗಿತ್ತು. ಅವರ ದೇಶದ ಪ್ರೇಮ, ದೇಶಕ್ಕಾಗಿ ಅವ್ರದ್ದಾದಂಥ ಒಂದು ಸಂಘಟನೆ ಕಟ್ಟಿಕೊಂಡು ಅನೇಕ ರೀತಿ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಾರೆ. ಮತ್ತು ಅವ್ರದ್ದೇ ಆದಂಥ ಒಂದು ಆಫೀಸ್ನಲ್ಲಿ ಕೂಡ ಒಂದು ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಇದು ಒಂದು ಯೋಧರದ ಒಂದು ಉತ್ತಮವಾದಂಥ ಬೆಳವಣಿಗೆ ಅನ್ಬೋದು. ಮತ್ತು ಎಲ್ಲ ಈಗ ನಮ್ಮ ನೇಸರಗಿ ಗ್ರಾಮದಲ್ಲಿ ಸುತ್ತಮುತ್ತಲೂ ಸಂಘಟನೆಗಳು ಅದಾವೆ ಆರ್ಮಿಯವರು. ಈಗ ಆಯಾ ಗ್ರಾಮದಾಗ ಒಳ್ಳೆ ರೀತಿಯ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡತ್ತಾರೋ. ಮತ್ತು ಅವರಿಗೂ ನಾವು ಈಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಎಲ್ಲ ನಮ್ಮ ರಿಟೈರ್ಮೆಂಟ್ ಆರ್ಮಿ ಅಧಿಕಾರಿಗಳಿಗೂ ಕೂಡ ಈ ಸ್ವಾತಂತ್ರ್ಯದ ಶುಭಾಶಯ ಅಂತ ಹೇಳುತ್ತಾ ಎಲ್ಲರಿಗೂ ನಾನು ನಮಸ್ಕಾರ ಅಂತ ಹೇಳ್ತೀನಿ. ಇವತ್ತಿನ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಎಲ್ಲ ಎಕ್ಸ್ ಸರ್ವಿಸ್ ಅಸೋಸಿಯೇಷನ್ ಪರವಾಗಿ ಇಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮೆಲ್ಲ ಅಧಿಕ ಪದಾಧಿಕಾರಿಗಳು ಹಾಜರಾಗಿರುತ್ತಾರೆ. 79ನೇ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಆಮೇಲೆ ಆಚರಣೆ ಮಾಡಬೇಕಾಗಿದೆ. ಅದಕ್ಕೆ ಈ ಎಲ್ಲ ಅಧಿಕಾರಿಗಳು ಬಂದು ಇದಕ್ಕೆ ಹಾಜರಾಗಿ ನಮ್ಮ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ನಾನು ಎಲ್ಲರಿಗೂ ಋಣಿಯಾಗಿದ್ದೇನೆ ಮತ್ತು ಧನ್ಯವಾದಗಳು.